ಹಲೋ ನಮಸ್ಕಾರ. ನೋಡಿ, ಈಗ ಅದನ್ನು 31 ಕ್ವಿಂಟಾಲು ಏನು ರಾಗಿ ಅಕ್ಕಿ ಮಿಕ್ಸ್ ಆಗಿದ್ದು ಅಂತ ಹೇಳಿದ್ವಲ್ಲ, ಆ ರಾಗಿನ ಕಿತ್ಬಿಟ್ಟು ಟ್ಯಾಕ್ಟ್ರಿಗೆ ಶಿಫ್ಟ್ ಮಾಡ್ತಾವ್ರು. ನೋಡಿ, 31 ಕ್ವಿಂಟಾಲ್ ಅಂದರೆ 62 ಚೀಲನ ಲೋಡ್ ಆಗಿದ್ದು. ಈ ಲೋಡಿಂದ ಕೀಳಿಸಿ ಟ್ಯಾಕ್ಟ್ರಿಗೆ ಶಿಫ್ಟ್ ಮಾಡ್ತಾಯಿದ್ದೀವಿ. ದಯಮಾಡಿ ನೋಡ್ತಾ ಇರ್ತಕ್ಕಂಥ ರೈತರು ಯಾವುದೇ ಕಾರಣದಿಂದ ನೀವೇ, ಯಾಕೆಂದರೆ ನಾವು ದಿನ ರೈತ ಸಂಘದಲ್ಲಿ ಬರೋಕ್ಕಾಗಲ್ಲ. ದಯಮಾಡಿ ಯಾರೇ ನಿಮ್ಮ ಅಕ್ಕಪಕ್ಕ ಯಾವ ರಾಗಿಗೆ ಅಕ್ಕಿ ಮಿಕ್ಸ್ ಆಗಿರ್ತದೆ ಆ ರಾಗಿನ ದಯಮಾಡಿ ಅದನ್ನು ತೆಗೆದುಹಾಕ್ಬೇಕು ಅಂತ ಹೇಳಿ ಹಿಡಿಬೇಕು, ನೀವೇ ಕಂಡುಹಿಡಿಬೇಕು. ಗುರು ಬರವಾ ಕಂಡುಹಿಡಿಬೇಕು ಅಂತೇಳಿ ನಾನು ಈ ಮೂಲಕ ಎಲ್ಲ ರೈತರಲ್ಲಿ ಮತ್ತೊಮ್ಮೆ ಕೇಳ್ತಾಯಿದ್ದೀನಿ. ಏಕೆಂದರೆ ಇವತ್ತು ನಿಜವಾದ ರೈತನಿಗೆ ಅನ್ಯಾಯ ಆಗಬಾರ್ದು. ನೀವು FID ಮಾಡುವಾಗಲೂ ಹುಷಾರಾಗಿ FID ಮಾಡಿಸಿ. ಪಕ್ಕದನೋ ತೋಟದನೋ ಇನ್ನೊಂದನೋ ಏನು ಅಡಿಕೆ ತೋಟದನೋ ತೆಂಗಿನ ತೋಟದನೋ ವಿಡಿಯೋ ಮಾಡ್ತಿರ್ತಾನೆ. ದಯಮಾಡಿ ಗಾಡಿ ನಂಬರ್ ತೋರಿಸೋಣ. ಈ ಟ್ಯಾಕ್ಟ್ರಿಗೆ KA13 TD 5526 ಟ್ಯಾಕ್ಟ್ರಿ, ಸ್ವರಾಜ್ ಟ್ಯಾಕ್ಟ್ರಿಗೆ ಈ ರಾಗಿ 31 ಕ್ವಿಂಟಾಲ್ ರಾಗಿ ಈಗ ಈ ಲಾರಿಯಿಂದ ಈ ಟ್ಯಾಕ್ಟ್ರಿಗೆ ಶಿಫ್ಟ್ ಆಯ್ತೈತೆ. ದಯಮಾಡಿ ಯಾರೇ ಈ ವಿಡಿಯೋ ನೋಡ್ತಾ ಇದ್ರು, ರಾಗಿಗೆ ಅಕ್ಕಿ ಮಿಕ್ಸ್ ಆಗಿರಬಾರ್ದು. ಆ ರಾಗಿನ ಯಾರೂ ತಗೋಬಾರ್ದು. ರೈತರು ಹೆಂಗೆ ಗೊತ್ತಾ, ನೀವು ಖಂಡಿಸ್ಬೇಕು. ದಿನ ರೈತ ಸಂಘವೇ ಇರಲ್ಲ ಅಂಥ ರಾಗಿನ ಯಾರೇ ಎದುರು ಖಂಡಿಸಿ ಆ ರಾಗಿನ ಮಾರಾಟಕ್ಕೆ ಮಾಡಬಾರ್ದು. ಯಾಕೆಂದರೆ ಅದು ಸೊಸೈಟಿಲಿ ಕೊಟ್ಟಂಥ ರಾಗಿ ಆಗಿರ್ತದೆ. ಆ ರಾಗಿ ಅಂಗಡಿಗೆ ಬಂದಿರ್ತದೆ. ಅಂಗಡಿಯಿಂದ ಮುಖಾಂತರ ದಳ್ಳಾಳಿಗಳು ಇದನ್ನು ಆರಂಭಿಸಿ ತಂದು ಇವತ್ತು ಮಾರ್ತಾ ಇದ್ದಾರೆ. ಆ ಮಾರ ಕೆಲಸ ನಿಲ್ಲಬೇಕು ಅನ್ನೋದೇ ನಮ್ಮ ಹೋರಾಟ. ನಿಜವಾದ ಬೆಳೆಗಾರನಿಗೆ ಅನ್ಯಾಯ ಆಗಬಾರ್ದು. ಇದು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಏನಿದು ಸಹಾಯಧನ ರಾಗಿಗೆ ಬರ್ತಾ ಇದೆ, ಆ ಸಹಾಯಧನ ನಿಂತೋಗೋ ಕಾಲ ಹತ್ತಿರ ಬರ್ಬೋದು. ದಯಮಾಡಿ ರಾಗಿ ಬೆಳೆಯೋ ರೈತರು ಕಡಿಮೆ ಆಗ್ತಾ ಇದ್ದೀವಿ. ಸರ್ಕಾರ ಗಮನಕ್ಕೆ ಮಾತು ಹೇಳ್ತಾ ಇದ್ದೀನಿ. ರಾಗಿ ಬೆಳೀತಾ ಇರೋ ರೈತರು ಕಡಿಮೆ ಆಗ್ತಾ ಇದ್ದೀವಿ. ಈ ಸಹಾಯಧನ ಯಾವುದೋ ಸೊಸೈಟಿಲಿ ಬರೋ ಅಂಥ ರಾಗಿಗಳು ರೀಸೈಕಲಿಂಗ್ ಮುಖಾಂತರ ಮತ್ತೆ RMCಗೆ ಬಂದ್ಬಿಟ್ಟು ರೈತರು ಸೇರ್ತಾವೆ. ನಿಜವಾಗ ರೈತರಿಗೆ ಈ ವಿಡಿಯೋ ನೋಡ್ತಾ ಇದ್ದಾರೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗೆ ಬರುವಾಗ ಈ ರೀತಿ ಒಳ್ಳೆ ರಾಗಿಗಳು ಬರ್ತಾ ಇಲ್ಲ. ನಿಮಗೆ ಕೊಡುವಾಗ ಕಲ್ಮಣ್ ರಾಗಿ ಕೊಡ್ತಾರೆ. ಇವತ್ತು ಒಳ್ಳೆ ರಾಗಿ ತಗೋಯ್ತವ್ರೆ. ದಯಮಾಡಿ ನೋಡಿ, ಈ ಲಾರಿ ಈ ಟ್ಯಾಕ್ಟ್ರಿಗೆ ಲೋಡಾಗಿ ಹೋಗ್ತಾ ಇದೆ. ನಮಸ್ಕಾರ.